ಯಾವ ಊರಿಗೆ ಹೋಗ್ತೀಯಾ? ಯಾಕೆ ಇಷ್ಟ ಇಲ್ಲ ಅಯ್ಯ? ಅನ್ಸಿಲ್ತು. ಹಾಗೆ ಒಂದು ಟಿಂಟ್ ಕೂಡ ತರಿಸಿದೀನಿ. ಸಾಕು. ಈ ತರ ಪ್ಲಾಂಟ್ಸ್ ಕೊಟ್ಟಿದೆ, ರಿಯಲ್ ಪ್ಲಾಂಟ್ಸ್ ಇದೆಯಲ್ಲ, ಕೋಕೋಪೀಟ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ನಾವು ರೆಡಿಯಾಗಿ ಅವತ್ತು ನನ್ನ ಸ್ಕೂಲ್ ಫ್ರೆಂಡ್ ಮದುವೆ ಇತ್ತು. ಸೊ ಅಲ್ಲಿಗೆ ಓಡ್ತಾ ಇದ್ದೀವಿ. ತುಂಬಾ ವರ್ಷ ಆಯಿತು ಮೀಟ್ ಮಾಡಿ ಎಲ್ಲರೂ. ಸೊ ಅಟ್ಲೀಸ್ಟ್ ನನ್ನ ಸ್ಕೂಲ್ ಫ್ರೆಂಡ್ ಪೂರ್ಣಾಶ್ರೀ ಅಂತ, ಅವಳ ಮೀಟ್ ಮಾಡಿ ಅಂತೂ ಅದು ತುಂಬಾ ವರ್ಷನೇ ಆಗಿತ್ತು. ಸೊ ಅಟ್ಲೀಸ್ಟ್ ಇವಾಗಾದರೂ ಒಂದು ಈ ಥರ ಒಂದು ಫಂಕ್ಷನ್ಗೆ ಎಲ್ಲ ಮೀಟ್ ಮಾಡಿದ್ರೆ ಸ್ಕೂಲ್ ಫ್ರೆಂಡ್ಸ್ನಾದರೂ ಮೀಟ್ ಮಾಡ್ಬೋದು ಅಂತ ಬಂದಿದ್ದೀವಿ. ಸೊ ನಾವು ಒಂದು 5 ನಿಮಿಷ ಮುಂಚೆ ಬಂದ್ವಿ, ಅವಳಿಗೋಸ್ಕರ ಕಾಯ್ತಾ ಇದ್ವಿ. ಸೊ ಏನೋ ಕೂಡ ಆಡ್ಕೊಂಡಿದ್ಲು. ಸೊ ಫೈನಲಿ ಪೂರ್ಣಾಶ್ರೀ ಕೂಡ ಬಂದು, ನನ್ನ ಸ್ಕೂಲ್ ಫ್ರೆಂಡ್. ಫಸ್ಟ್ ನಮ್ಮದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಜಗಳದಿಂದ. ಇಬ್ಬರು ಕಿತ್ತಾಡ್ಕೊಂಡೇ ಸ್ಟಾರ್ಟ್ ಆಗಿದ್ದು. ಅವಳೆಲ್ಲ ನಂಗೆ ಫುಲ್ ರೇಗಿಸ್ತಾ ಇದ್ಲು ಯಾವಾಗಲೂ, ಹಂಗೆ ಹಿಂಗೆ ಅಂತ. ಸೊ ಅಲ್ಲಿದ್ದ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಹಾಯ್ ಮಾಡಲ್ವಾ? ತಿಂತಾ ಇದ್ದಾಳ? ಸೊ ನನಗಂತೂ ಮದುವೆಗೆ ಬಂದು ತುಂಬಾ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ಎಲ್ಲರನ್ನೂ ಮೀಟ್ ಮಾಡಿದ್ದು. ಆ್ಯಕ್ಚುಲಿ ಸ್ವಲ್ಪ ಜನ ಬಂದಿರಲಿಲ್ಲ. ಸೊ ಈ ಪೂರ್ಣಾಶ್ರೀ ಮೀಟ್ ಆಗಿದ್ದಂತೂ ತುಂಬ ಖುಷಿ ಆಯಿತು. ಸ್ಟೇಜ್ ಮೇಲೆ ಹೋದಾಗ ರೆಕಾರ್ಡ್ ಮಾಡೋರು ಅಂದ್ಕೊಂಡ್ರೆ ಅದು ಮಿಸ್ ಆಗಿಬಿಟ್ಟಿದೆ, ರೆಕಾರ್ಡೇ ಆಗಿಲ್ಲ. ಸೊ ಊಟ ಮಾಡಬೇಕಾದ್ರೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ಇವ್ರು ಬಂದ್ಬಿಟ್ಟು ಗುರ್ತಿಸಿ ಮಾತಾಡ್ಸಿದ್ದು ನಿಜವಲ್ಲೂ ತುಂಬಾ ಖುಷಿ ಆಯಿತು. ಸೊ ರಾತ್ರಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಬರೋಕ್ಕೆ ಲೇಟ್ ಆಗಿಬಿಡ್ತು. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಹಲ್ದಿ ಫಂಕ್ಷನ್ಗೆ ಕರೆದಿದ್ರು. ಸೊ ಅಲ್ಲಿಗೆ ಕೂಡ ಹೋಗಬೇಕಿತ್ತು. ಸ್ವಲ್ಪ 11 ಗಂಟೆ 11:15 ಇದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಇನ್ನೂ ಬೆಳಗ್ಗೆ ಬೇಗನೇ ಇತ್ತು, ಬಟ್ ಬೆಳಗ್ಗೆ ಬೇಗ ಹೋಗೋಕ್ಕಾಗಿಲ್ಲ. ಸೊ ಅದಾದಮೇಲೆ ಹೋದ್ವಿ. ಇನ್ನೇನು ಪೂಜೆ ಇನ್ನೂ ರೆಡಿ ಎಲ್ಲ ಮಾಡ್ತಾಯಿದ್ರು. ಸೊ ಇಯಾನ ಫ್ರೆಂಡ್ ಶ್ರೀನಿಕಾ ಇಬ್ಬರು ಆಟ ಆಡ್ಕೊಂಡಿದ್ದಾರೆ. ಇಯಾನಾಗೆ ಫ್ರೆಂಡ್ ಯಾರು ಅಂದರೆ ಶ್ರೀನಿಕಾ ಅಂತಲೇ ಹೇಳೋದು. ಸೊ ನಮ್ಮ ರೂಮಿಂದ ಕಿಟಕಿ ಕೂಗಿದ್ರೆ ಸೌಂಡ್ ಬಂದ್ಬಿಡುತ್ತೆ. ಕೂಗ್ತಾ ಇರ್ತಾಳೆ ಶ್ರೀನಿಕಾ ಶ್ರೀನಿಕಾ ಅಂತ. ಇಬ್ಬರು ಆಟ ಆಡ್ಕೊಂಡಿದ್ರು. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತನೇ ಇದ್ದಿದ್ದು, ನಾನು ಜಾಸ್ತಿ ಹೊತ್ತು ಇರೋಕ್ಕೆ ಆಗಿಲ್ಲ. ಆಮೇಲೆ ಏನಾಗಿ ನಿದ್ದೆ ಟೈಮ್ ಆಗ್ಬಿಡ್ತಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸರಿ, ಇನ್ನೂ ಫಂಕ್ಷನ್ಗೆ ಇನ್ನೂ ಸ್ವಲ್ಪ ಜನ ಬರ್ತಾನೆ ಇದ್ರು. ಸೊ ಹಂಗೆ ಆಟ ಆಡ್ಕೊಂಡಿದ್ಲು. ಅಲ್ಲೇ ಪಕ್ಕದಲ್ಲೇ ಮತ್ತೆ ಫ್ಲ್ಯಾಟಲ್ಲಿ ಕಾರ್ ಇತ್ತು ಅಂತೆ. ಆ ಕಾರಲ್ಲಿ ಹೋಗಿ ಕುತ್ಕೊಬಿಟ್ಟಿದ್ದ. ಬರ್ತಾನೆ ಇಲ್ಲ. ಕಾರ್ ಹೋಗ್ಬಿಟ್ಟು ಏನೋ ಗೊತ್ತಿರೋಂಗೆ ಡ್ರೈವಿಂಗ್ ಎಲ್ಲ ಮಾಡಿಕೊಂಡು, ಸೊ ಹೆಂಗೂ ಮಾಡಿ ಎಷ್ಟೊತ್ತಾದ್ಮೇಲೆ ಆಮೇಲೆ ಕನ್ವಿನ್ಸ್ ಮಾಡಿ ಆಮೇಲೆ ಮತ್ತೆ ಕರ್ಕೊಂಡು ಹೋಗಿದ್ದು. ಯಾವ ಊರಿಗೆ ಹೋಗ್ತೀಯಾ? ಯಾವ ಊರಿಗೆ ಹೋಗ್ತೀಯಾ? ಹೊರಟು ಹೋಗೋಣ. ನಡಿ ಈ ಕಡೆ ನೋಡಿ ಶಿನಿಕಾ. ನೀನು ಮಾಡು. ಏನು? ನಾನು ಹೇಳಿದ ಮತ್ತೆ ಕೇಳ್ತೀಯಾ? ಐ ಲವ್ ಯು. Focus, we learn the besar, down.
Pocket full and order a sabut or fade down. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಯಾನಾಗಿ ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಹಾಕಿ ಬಾಡಿ ಎಲ್ಲ ಮಸಾಜ್ ಮಾಡ್ತಾ ಇದ್ದೀನಿ. ಅವಾಗ ಟೈಮ್ ಸಿಕ್ಕಾಗ ಅವಳು ಬರೋದೇ ಇಲ್ಲ, ಸೈಲೆಂಟಾಗಿ ಯಾವಾಗ ಇರ್ತಲ್ಲ ಆ ಟೈಮ್ ನೋಡ್ಕೊಂಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಡ್ತೀನಿ. ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕೇರಸ್ ಚಾನಲ್. ಸೊ ಎಲ್ಲ ದೇವಸ್ಥಾನ ಕೂಡ ಎಲ್ಲ ಹೋಗಿ ಬಂದಾಯಿತು. ಅದಾದಮೇಲೆ ಹುಷಾರೇ ತಪ್ಪೋಗ್ಬಿಡ್ತು, ಏನೋ ಗೊತ್ತಿಲ್ಲ, ಸಡನ್ನಾಗಿ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಆ ರೀಸನ್ಗೆ ಸ್ವಲ್ಪ ವೀಡಿಯೋಸ್ ಡಿಲೇ ಆಗ್ತಾಯಿತ್ತು ಬ್ಲಾಗ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ. ಸೊ ಇವಾಗ ಸ್ವಲ್ಪ ಬೆಟರು. ಸೊ ಅದಕ್ಕೆ ತಲೆಸ್ನಾನ ಮಾಡಿಕೊಂಡೆ. ಜಾಸ್ತಿ ಎಲ್ಲ ಆಗ್ಬಿಡ್ತು ಅನ್ನೋ ಟೆನ್ಷನಲ್ಲೇ ಆಗ್ಬಿಟ್ಟಿತ್ತು. ಆದರೂ ಸರಿ ತಲೆಸ್ನಾನ ಮಾಡಿದ್ದೀನಿ, ಸ್ವಲ್ಪ ಇದೆ ಬೆಟರ್, ಅವಾಗಿನಗಿಂತ ಸ್ವಲ್ಪ ಬೆಟರ್ ಆಗಿದೆ. ಏನಾಗಿ ಎಲ್ಲಿ ಬಂದ್ಬಿಡುತ್ತೆ ಅನ್ನೋ ಟೆನ್ಷನ್ ನಂಗೆ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಟಚ್ ವುಡ್ ಆ ಥರ ಏನೂ ಆಗಿಲ್ಲ, ಕ್ಲೈಮೇಟೇ ಆಗಿದೆ, ಏನು ಮಾಡೋಕ್ಕಾಗಲ್ಲ. ರಾತ್ರಿ ಫುಲ್ ಇಲ್ಲಿ ಈ ಕಡೆ ಅಂತೂ ಇನ್ನೂ ಜಾಸ್ತಿನೇ ಆಗ್ಬಿಡುತ್ತೆ, ಟೈಲ್ಸ್ ಹಂಗೆ ಕಾಲು ಇಡೋಕ್ಕೆ ಆಗಲ್ಲ, ಆ ಥರ ಆಗ್ಬಿಡುತ್ತೆ. ಏನಾಗ ಅದಕ್ಕೆ ಈವ್ನಿಂಗ್ ಆದರೆ ಸಾಕು ಸಾಕ್ಸ್ ಹಾಕ್ತಾ ಇದ್ದೀನಿ, ನಾನು ಹಾಕೋತಾ ಇದ್ದೀನಿ, ಅಷ್ಟು ಚಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಅಷ್ಟೇ, ಇವತ್ತು ಪ್ರಾಪರಾಗಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅತ್ತೆ ಮಾವ ಕೂಡ ದೇವಸ್ಥಾನಕ್ಕಿಂತ ಹೋಗಿ ಬಂದಮೇಲೆ ಅವರು ಕೂಡ ಹೊರಟ್ರು ರಿಟರ್ನ್ ಮನೆಗೆ. ನಾನು ಮತ್ತೆ ಏನೋ ಇವಾಗ ಜಸ್ಟ್ ತಲೆಸ್ನಾನ ಮಾಡಿ ಆಯಿತು. ಹುಡುಗ ತಲೆಸ್ನಾನ ಮಾಡಿಸಿದ್ದು ಎಷ್ಟು ಉದ್ದ ಇದೆ, ಯಾವಾಗ ಒಣಗಬೇಕಮ್ಮ ಈ ಚಳಿಗೆ, ಅದಕ್ಕೆ ನಾನು ಏನು ಮಾಡೋದು ಯೋಚನೆ ಮಾಡಿ ತಲೆಸ್ನಾನ ಮಾಡಿಸಿದ್ದೀನಿ. ಮಮ್ಮ ಹೆಂಗೆ ತಲೆಸ್ನಾನ ಮಾಡಿಸಿದ್ರಿಯಾ ನಿನಗೆ? ಹಾಂ ಅಮ್ಮು ಹೇಳಲ್ಲ, ಎಲ್ಲೋಯ್ತು ಉಯ್ಯ, ಎಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲ. ವಿಡಿಯೋದಲ್ಲೇ ನೀವು ನೋಡಿದ್ರೆ ಗೊತ್ತಿರುತ್ತೆ, ನಾನೊಂದು ತರಿಸಿದ್ದೆ, ಏನಂದ್ರೆ ನೈಕಾಯಿಂದ. ತುಂಬಾ ದಿನದಿಂದ ನಾನು ಲಿಪ್ಸ್ಟಿಕ್ ತರಿಸ್ಬೇಕು ಅನ್ಕೊಂತ ಇದ್ದೆ, ಖಾಲಿ ಆಗಿತ್ತು. ಆಕ್ಚುಲಿ ನನಗೆ ಬೇಕಾಗಿರೋ ಶೇಡ್ ಖಾಲಿ ಆಗಿತ್ತು. ನಂಗೆ ಯಾವಾಗಲೂ ಅದೊಂದೇ, ಎಷ್ಟೊಂದು ಲಿಪ್ಸ್ಟಿಕ್ಸ್ ಇದ್ರು ಅದೊಂದೇ ಇಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ತರ್ಸೋಣ ಅಂದ್ಬಿಟ್ಟು 2 ತರಿಸಿದ್ದೀನಿ. ಸೊ ಅದ್ರ ಜೊತೆ ಒಂದು ಕನ್ಸೀಲರ್ ಕೂಡ ತರಿಸಿದ್ದೀನಿ, ಎಲ್ಲೇ ಗರ್ಲ್ ಬಂದು ಪ್ರೋ ಕನ್ಸಿಲ್ತು. ಹಾಗೆ ಒಂದು ಟಿಂಟ್ ಕೂಡ ತರಿಸಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ ಯಾವ್ದು ಲಿಪ್ಸ್ಟಿಕ್ ಅಂದರೆ ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್. ಸಕ್ಕತ್ತಾಗಿ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ, ಕಲರು ಸ್ವಲ್ಪ ಆಲ್ಮೋಸ್ಟ್ ಸಿಮಿಲರ್ ತರಿಸ್ಬಿಟ್ಟಿದ್ದೀನಿ. ರೆಡ್ ಏನಾದರೂ ತರಿಸ್ಬೇಕಿತ್ತು ಅನ್ಸುತ್ತೆ, ನಂಗೆ ಗೊತ್ತಾಗಿಲ್ಲ ಆರ್ಡರ್ ಮಾಡಬೇಕಾದ್ರೆ. ಸ್ವಲ್ಪ ಸೇಮ್ ಇದೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ರೆಡ್ ಮತ್ತೆ ಪಿಂಕ್ ಆರ್ಡರ್ ಮಾಡ್ತೀನಿ. ಸೊ ಹಾಗೆ ಇದು ಒಂದು, ಮತ್ತೆ ಒಂದು ಟಿಂಟ್ ಕೂಡ. ಏನ್ ಮಾಡ್ತೀಯ ಇದು? ಎಲ್ಲ ಹಚ್ಕೊಳ್ಳೋದು ಹೇಳು, ನಿಂಗೇನ್ ಗೊತ್ತು? ಎಲ್ಲ ಗೊತ್ತು ಇವಳಿಗೆ. ನಾವೆಲ್ಲ ಏನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತಾಳೆ. ಲಾಕ್ ಆಗಿದೆ ಇರೋದು, ಓಪನ್ ಮಾಡ್ಕೊಡ್ತೀವಿ. ಹಿಡ್ಕೊ, ಎಷ್ಟು ಹಿಡ್ಕೊ. ಯಾರಿಗದೆಲ್ಲ ಮಮ್ಮ ಯಾರಕ್ಕೆ ತರಿಸಿರೋದು? ನನ್ಗ? ನಿನ್ಗೆ ಯಾಕೆ? ಯಾಕೆ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ ಅಯ್ಯ? ಯಾವಾಗ? ದೊಡ್ಡೋಳಾದ್ಮೇಲೆ ಯೂಸ್ ಮಾಡ್ತೀಯ, ಇವಾಗ ಮಾಡಲ್ವಾ? ಇವಾಗ ಮಾಡಿದ್ರೆ ಏನಾಗುತ್ತೆ? ಕರೆಕ್ಟ್, ಅದಕ್ಕೆ ನೀನು ದೊಡ್ಡೋಳಾಗಿದ್ಮೇಲೆ ಮಾಡ್ಕೋ, ಆಯ್ತಾ? ಇವಾಗ ಏನು ಮುಟ್ಬಾರ್ದು, ಇದೆಲ್ಲ ಮಮ್ಮಂದು. ಕೊಡು, ತೋರಿಸು, ಒಂದೊಂದೇ ತೋರಿಸಿ, ಹಿಂಗೆ ಹಿಡ್ಕೊಂಡು ಒಂದೊಂದೇ ತೋರಿಸು. ಸೊ ಫಸ್ಟ್ ಒಂದು ಲಿಪ್ಸ್ಟಿಕ್ ತೋರಿಸು. ಹಂಗಲ್ಲ, ಹಿಂಗೆ ಇಟ್ಕೊಂಡು ತೋರಿಸ್ಬೇಕು, ಹಿಂಗೆ. ಇನ್ನೊಂದೆಲ್ಲಿ? ಇನ್ನೊಂದು ನೀ ತೋರಿಸು. ಇದೊಂದು ಲಿಪ್ಸ್ಟಿಕ್ಕು, 2 ತೋರಿಸ್ತೀಯಾ? ಕೊಡಿಲಿ, ಅದನ್ನು ನೀನು ಅದನ್ನು ತೋರಿಸು, ನಾನು ಇದನ್ನು ತೋರಿಸ್ತೀನಿ. ಕೊಡಲ್ಲ, ಆಯ್ತಿಂದ ಅವನು. ಸೊ ಇದೊಂದು ಟಿಂಟ್ ತರಿಸಿದ್ದೀನಿ, ನೋಡೋಣ, ಟ್ರೈ ಮಾಡಿ ನೋಡ್ತೀನಿ ಯಾವ ಥರ ಇದೆ ಅಂತ.
ಅದೇನದು ಆ ಕಡೆ ಇರೋದು? ಲಿತ್ತಿಪ್ಪ? ಎಲ್ಲದ್ಕೊಳ್ಳೋದು ಲಿಪ್ಪಿತ್? ಅಲ್ಲಕ್ಕೊಳ್ಳೋದಾ? ತೋರ್ಸು ಇನ್ನೊಂದು. ಆ ಕಡೆ ಇರೋದೇನು? ಅಲ್ಲ, ಅದು ಕ್ರೀಮ್. ಅದೆರಡು ಲಿಪ್ಸ್ಟಿಕ್ಸ್. ಇದು ತೋರಿಸ್ತೀನಿ. ಏನಿದು? ಇಲ್ಲಿ ಇದು ಇದೇನಿದು? ಇದು ಬಂದು ಇದು ಕನ್ಸಿಲರ್ ಎಲ್ಲೇ ಗೋಲ್ದು ಬೀಚ್ ಕಲರ್ ತರಿಸಿದ್ದೀನಿ. ಸೊ ಇಷ್ಟಿದೆ. ಲಿಪ್ಸ್ಟಿಕ್ ಟ್ರೈ ಮಾಡಿ ನೋಡ್ಬೇಕು ಹೆಂಗಿದೆ ಅಂತ. ಸುಂದ್ರಿ ಸಾಕು ಬಿಡ, ಕೊಡು ಸಾಕು. ಇವು ಕೊಡ್ಬೇಕು, ಹೇಳಿದ್ ಮತ್ತೆ ಕೇಳ್ಬೇಕು. ನೀನು ಹಿಂಗೆಲ್ಲ ಮಾಡ್ಬಾರ್ದು. ನಿಂಗೆ ಕೊಟ್ಟಿದ್ದೀನಿ. ಏನು ನೋಡ್ಲಿ? ಇನ್ನೊಂದು ಕೊಡು. ಇದು ತೋರಿಸ್ತಾ ಇರ್ತೀನಿ. ಆಯ್ತಮ್ಮ ತಾಯಿ, ಇಟ್ಕೊ. ನೀನೇ ಇಟ್ಕೊ. ಆಯ್ತು, ನಂಗೆ ಬೇಡ. ನೀನೇ ಇಟ್ಕೊ ಆಯ್ತಾ? ನಂಗೆ ಬೇಡ. ಚೆನ್ನಾಗೈತಾ? ಬಾಯಲ್ಲಿ ಇಟ್ಕೋಬಾರ್ದು, ತೆಗಿ. ಇದೊಂದು ಇದರಲ್ಲಿ ಇದೊಂದು ಶೇಡ್ ತರಿಸಿರೋದು. ಸ್ವಲ್ಪ ಡಾರ್ಕ್ ಇದೆ, ಬಟ್ ಬಟ್ ಚೆನ್ನಾಗಿದೆ. ಇದು ಮಾತ್ರ ಆಲ್ರೆಡಿ ನಾನು ಯೂಸ್ ಮಾಡಿ ಖಾಲಿ ಆಗಿಬಿಟ್ಟಿದೆ ಇದು ಅಂತ ತಿರ್ಗಾ ಇದು ತರಿಸಿದ್ದು. ಇದು ಬಂದುಬಿಟ್ಟು 22. ಆಮೇಲೆ ಇದೊಂದು ಟೆಂಟ್ ತರಿಸಿರೋದು ಲಿಪ್ಗೆ ಮತ್ತು ಚಿಕ್ಕಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸಿದೆ. ನೋಡೋಣ ಯೂಸ್ ಮಾಡಿ ಹೇಗಿರುತ್ತೆ ಅಂತ. ಆಮೇಲೆ ಇದೊಂದು ಎಲೆ ಗರ್ಲ್ದು ಪ್ರೋ ಕನ್ಸೀಲ್. ಇದು ಕನ್ಸೀಲರ್ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ಅದಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬೇರೆ ಯಾವುದ್ಯಾವುದು ಟ್ರೈ ಮಾಡೋಕ್ಕಿಂತ. ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಯಾವಾಗಾದರೂ ಅಕೇಷ್ನಲಿ ಅಷ್ಟೇ ಯೂಸ್ ಮಾಡೋದು. ಸೊ ಇದಕ್ಕೂ ಮುಂಚೆ ನಾನು ಯೂಸ್ ಮಾಡಿದ್ದು ಇದರಲ್ಲಿ ನೋಡಿ, ಇದು ಯೂಸ್ ಮಾಡ್ತಾ ಇದ್ದಿದ್ದು ನಾನು. ಇದು ಖಾಲಿ ಆಗಿಬಿಟ್ಟಿದೆ. ಇದು ಗೊತ್ತೇ ಆಗ್ತಲ್ಲ, ಹಿಂದೆ ಸ್ಟಿಕ್ಕರೇ ಇಲ್ಲ, ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ತರಿಸಿದ್ದೀನಿ. ಇದು ಅದು ಸೇಮ್ ಅನಿಸುತ್ತೆ, ಅಲ್ಲ ಸ್ವಲ್ಪ ಚೇಂಜ್ ಇದೆ. ಯಾವ ಕಲರು ಗೊತ್ತಿಲ್ಲ ಅದು, ಅದಕ್ಕೆ ಸೊ ಹಂಗೆ ಗೆಸ್ ಮಾಡಿ ತರಿಸಿದ್ದೀನಿ. ಸೊ ಇವಾಗ ನಾನು ಜಸ್ಟ್ ತಗೊಬಂದಿರೋ ಲಿಪ್ಸ್ಟಿಕ್ ಹಾಕಿರೋದು. ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ. ಏನು ಸೊ ಅಷ್ಟೇ. ಇನ್ನು ಏನಾಗೆ ಫುಲ್ ನಿದ್ದೆ ಬಂದ್ಬಿಟ್ಟಿದೆ. ಎಲ್ಲಿ ಹೋಗ್ತೀನಿ ಅಲ್ಲಿ ಓಡಿ ಬರ್ತಾ ಇದ್ದಾಳೆ. ಸೊ ಅಲ್ಲಿಗೆ ಮಲಗಿಸ್ಬೇಕು ಇವಾಗ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಬಾ ಮಲ್ಕೊಳ್ಳೋಣ. ನಿದ್ದೆ ಬಂದಿಲ್ವಾ ನಿಂಗೆ? ನೋಡಿ ತೂರಾಡ್ತಾ ಇದೆಯಾ. ನಿದ್ದೆ ಬಂದಿದೆ ನನಗೆ ಗೊತ್ತು. ಬೇಡಯ್ಯ, ಏನ್ ಆಟ ಆಡ್ತೀಯ ನೀನು? ಎಲ್ಲಿಯಾ? 20 minutes later. ಸೊ ಇವಾಗ ಜಸ್ಟ್ ಯಾನಾಗೆ ಮಲಗಿಸ್ಬಿಟ್ಟು ಬಂದೆ. ಮಲ್ಕೊಂಡಿದ್ದಾಳೆ. ನೀವು ನೋಡಿರ್ಬೋದು, ನಾನು ವಿಡಿಯೋ ಹಾಕಿದ್ದೆ. ನಮ್ಮ ಬಾಲ್ಕನಿ ಇದೆಯಲ್ಲ, ಇದು ಪೀಸ್ ಆಗಿಬಿಟ್ಟಿತ್ತು ಹೊಡೆದು ಅಂತ ನಿಶ್ಚಿತ್ ಬಂದಾಗ. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ಏನು ಗ್ಲಾಸ್ ಸ್ಟಿಕ್ಕರ್ ಹಾಕಿ ಓಪನ್ ಇದೆಯಾ ಕ್ಲೋಸ್ ಇದೆ ಅಂತ ಗೊತ್ತಾಗುತ್ತೆ ಅಂತ ಎಲ್ಲ. ಸೊ ಮತ್ತೆ ಸ್ವಲ್ಪ ಜನ ಹೇಳಿದ್ದೀರಾ ಈ ಗ್ಲಾಸ್ಗಿಂತ ಇನ್ನೊಂದು ಬರುತ್ತೆ ಫೈಬರ್ದು, ಏನು ಒಡಿದ ಪೀಸಸ್ ಆಗದೆ ಇರೋ ಥರ ಆ ಥರ ಎಲ್ಲ ತುಂಬ ಜನ ಸಜೆಸ್ಟ್ ಎಲ್ಲ ಮಾಡಿದ್ದೀರಾ. ಮತ್ತು ಬೇಗ ರಿಕವರ್ ಆಗಲಿ ಅಂತ ಕೂಡ ಪ್ರೇ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ನಿಜವಾಗ್ಲೂ. ಅದು ಆ್ಯಕ್ಚುಲಿ ಆಗಬಾರ್ದಿತ್ತು, ಆಗೋಗ್ಬಿಟ್ಟಿದೆ. ಹೇಳೋಕ್ಕಾಗಲ್ಲ, ಟೈಮ್ ಸರಿ ಇಲ್ಲ ಅಂದಾಗೆ ಹೆಂಗೆ ಏನು ಅಂತ. ನಿಜವಾಗ್ಲೂ ಅದು ಮಾತ್ರ ಮರೆಯೋಕ್ಕೆ ಆಗಲ್ಲ. ಅದೇ ನಿಶ್ಚಿತ್ಗೆ ಹೇಳ್ತಾ ಇದ್ದಿದ್ದು, ನಿನ್ನೆ ಕಾಲ್ ಮಾಡಿ ಎಲ್ಲ ಮಾತಾಡ್ತಾ ಇದ್ವಿ, ಹಿಂಗೆ ಆಗ್ಬಿಡ್ತು ಹಂಗೆ ಅಂತ. ಸೊ ಇವಾಗ ಆರಾಮಾಗಿದ್ದಾನೆ, ಎಲ್ಲ ಹೋಗಿದೆ. ಬಟ್ ಭಯ ಆಗುತ್ತೆ, ಗ್ಲಾಸ್ ಪೀಸ್ ಇದೆಲ್ಲ ಆಗಿ ನೋಡಿದ್ರೇ ನಿಜವಾಗ್ಲೂ ಹಿಂಗಾಗುತ್ತಂದರೆ. ನನಗಂತೂ ಈ ಕಡೆ ಇದು ನೋಡಿದಾಗೆಲ್ಲ ಅದೇ ನೆನಪಾಗ್ತಾ ಇರುತ್ತೆ. ಗ್ಲಾಸ್ ನೋಡಿದ್ರೆ ಸಾಕು, ಅದಕ್ಕೆ ಸ್ಲೋ ಆಗಿ ಮುಟ್ಟಿ ಹಿಂಗೆ ಎಲ್ಲ ಓಪನ್ ಮಾಡಿ ಹೋಗೋದು. ಅದಕ್ಕೆ ನಾನು ಆ್ಯಕ್ಚುಲಿ ಬೆಳಿಗ್ಗೆ ಓಪನ್ ಮಾಡಿದ್ರೆ ನೈಟ್ ಮಲ್ಗೋವರೆಗೂ ಕ್ಲೋಸೇ ಮಾಡ್ತಾ ಇಲ್ಲ. ಸೊ ಓಪನಲ್ಲೇ ಇಟ್ಟರೆ ಸೊ ಅಟ್ಲೀಸ್ಟ್ ಗೊತ್ತಾಗುತ್ತೆ, ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ. ಯೂಶಲಿ ಅಷ್ಟು ಜೋರಾಗೆಲ್ಲ ಏನು ಆಗಲ್ಲ, ನಿಧಾನವಾಗಿನೇ ಅಂದರೆ ನಮಗೆ ಗೊತ್ತಿದೆ ಇಲ್ಲಿ ಬಾಲ್ಕನಿ ಇದೆ ಸೋನೆ ಅಂತ. ಸೊ ಮನೆಗೆ ಬಂದವ್ರಿಗೆ ಸ್ವಲ್ಪ ಸಡನ್ನಾಗಿ ಅಷ್ಟು ಫ್ಲ್ಯಾಶ್ ಆಗೋದಿಲ್ಲ. ಸೊ ಹಾಗಾಗಿ ಸೊ ಅದೇ ನೀವೆಲ್ಲ ಹೇಳಿದ್ರಿ ಸ್ಟಿಕ್ಕರ್ ಅದು ಅಂತೆಲ್ಲ ನೋಡಬೇಕು, ಇನ್ನೂ ಸ್ಟಿಕ್ಕರ್ ಏನಾದರೂ ಹಾಕೋದ ಏನು ಅಂತ.
ಸೊ ಅದಕ್ಕೆ ಇವಾಗ ಜಸ್ಟ್ ಹಿಂಗೆ ಇಟ್ಟಿದ್ದೀನಿ. ಏನಂದರೆ ಇವಾಗ ಜಾಸ್ತಿ ಇದು ಓಪನ್ ಮಾಡಿಬಿಟ್ರೆ ಜಾಸ್ತಿ ಗಾಳಿ ಬರುತ್ತೆ, ಗಾಳಿಗೆ ಇದೆಲ್ಲ ಕರ್ಟನ್ಸ್ ಇಲ್ಲಿ ಎಲ್ಲ ಹಾರಾಡೋದು ಆ ಥರ ಎಲ್ಲ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾದರೂ ಒಂದು ನೋಡ್ಬೇಕು. ಯಾನ ಮಲ್ಕೊಂಡಿದ್ಲು, ಸರಿ ಹಾಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀಗೆ ಇಟ್ಟಿದ್ದೀನಿ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಬೇಗ ಆಗಿಬಿಡುತ್ತೆ, ಇನ್ಸ್ಟೆಂಟಾಗಿ ದೋಸೆ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸರಿ ಕಿರಣ್ ಮಾಡಿದ್ರು, ಏನಿಲ್ಲ ಜಸ್ಟ್ ಸಿಂಪಲ್ ಎರಡು ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ರೆ ಆಯಿತು. ಇನ್ಸ್ಟೆಂಟಾಗಿ ಬ್ಯಾಟರ್ ರೆಡಿ ಆಗಿಬಿಡುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಅಥವಾ ಏನಾದರೂ ಟೊಮೆಟೊ ಚಟ್ನಿ ಆ ಥರ ಪಿಕಲ್ ಏನಾದರೂ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಯಾನು ಕೂಡ ತುಂಬ ಇಷ್ಟ ಪಟ್ಟು ತಿಂತಾಳೆ ಈ ಥರ ಎಲ್ಲ ಮಾಡಿದ್ರೆ. ಸೊ ಇಯಾನು ಕೂಡ ಮಲ್ಕೊಂಡಿದ್ಲು, ಬೇಗ ಸ್ಟ್ರಾಂಗಾಗಿ ಟೀ ಕುಡಿದು ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟೆ. ಸೊ ಸಾಯಂಕಾಲ ಬ್ಲಾಗ್ನ ಹೌದಾ, ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ, ಜೋರು ಮಳೆ ಬರ್ತದೆ ಈಗಲೂ ಕೂಡ. ಫುಲ್ ಕೋಲ್ಗೆ ಮಲ್ಕೊಬಿಟ್ಟಿದ್ದೆ ನಾನು ಏನ ಜೊತೆನೆ, ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೆ. ಹಾಗೆ ಸ್ವಲ್ಪ ವಿಡಿಯೋ ಕೂಡ ಎಡಿಟ್ ಮಾಡ್ತಾ ಇದ್ದೆ. ಹಾಗೆ ಗೊತ್ತೇ ಆಗಿಲ್ಲ ಟೈಮ್, ನಾನು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಆಲ್ರೆಡಿ 8 ಗಂಟೆ ಕರೆಕ್ಟ್ 8:10 ಆಗಿದೆ. ಸೊ ಏನಾದರೂ ಡಿನ್ನರ್ ಮಾಡೋಣ ಅಂತ ಬಂದೆ. ಸೊ ಕಿರಣ್ ಇನ್ನೂ ಇವತ್ತೇನೋ ಲೇಟಾಗಿ ಬರ್ತಾರೆ ಅಂತ, ಹೋಗಿದ್ದೆ ಲೇಟ್ ಆಗಲ್ವಾ, ಸೊ ಅದಕ್ಕೆ ಮೇ ಬಿ ಲೇಟಾಗಿ ಬರ್ಬೋದು. ಜೋರು ಮಳೆ ಕೇಳಿಸ್ತಾ ಇರ್ಬೋದು ಸೌಂಡು. ಅದಕ್ಕೆ ಇವಾಗ ನಾನು ಏನೋ ಊಟಕ್ಕೆ ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ತಿಂದು ಈ ಥರ. ಸೊ ಅದೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಸಡನ್ನಾಗಿ ಓಕೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇಲ್ಲೇ ಕೂರಿಸ್ಕೊಬಿಟ್ಟಿದ್ದೀನಿ. ಇಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ರಾಗಿ ಹಿಟ್ಟು ನಾರ್ಮಲ್ ಮುದ್ದೆ ಹೆಂಗೆ ಮಾಡ್ತೀವಿ ಆ ಥರ ಹೀಗೆ, ಅದಕ್ಕೆ ಸ್ವಲ್ಪ ತುಪ್ಪ ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಇಟ್ಟು ಆ ಬಾಯ್ಲ್ ಆಗಿದ ತಕ್ಷಣ ತೊಗೊಂಬಂದು ಇದನ್ನು ಎಲ್ಲದು ಮಿಕ್ಸ್ ಮಾಡಿಬಿಟ್ಟು ಕಲಸಿ ರೊಟ್ಟಿ ತಟ್ಟದಷ್ಟೇ. ಇಲ್ಲಿ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ಜಸ್ಟ್ ಇವಾಗ. ಹಾಗೆ ನಾಳೆಗೆ ದೋಸೆಗೆ ಹಾಕೋಣ ಅಂದ್ಬಿಟ್ಟು ಇಲ್ಲಿ ಅವಲಕ್ಕಿ ನೆನೆಸಿದ್ದೀನಿ. ಇಲ್ಲಿ ದೋಸೆಗೆ ಇಷ್ಟು ಏನ ಅದು ಅಂದರೆ, ಸೊ ಇವಾಗ ನಾಳೆ ದೋಸೆ ಇದು ಅಡುಗೆ ಎಲ್ಲ ಮಾಡಿ ಮತ್ತೆ ಮಿಕ್ಸಿಗೆ ಕೂಡ ಹಾಕ್ಬೇಕಿನ್ನ ನಾವು. ಏನದು ಏನದು ಅವಲಕ್ಕಿ. ಸೊ ಬೇಗ ಬೇಗ ರೆಡಿ ಮಾಡಿ ಅಡುಗೆ ಎಲ್ಲ ಮಿಕ್ಸಿಗೆ ಹಾಕಿ ಕಿಚನ್ ಕ್ಲೀನ್ ಮಾಡಿ ಮಲ್ಗದಷ್ಟೇ. ಇನ್ನ ಏನದು ಕೂಲನ ಎಲ್ಲಿ ಯಾರ್ದದು? ನಿನ್ ಕೈಯಲ್ಲಿದೆ ಅಮ್ಮು, ನಿಂದೆ ಅದು ಚಿಕ್ಕದಿದೆ, ನಿಂದೆ ಕೂಲ. ಕೆಳಗೆ ಚೆಲ್ಬಾರ್ದಾಯ್ತಾ? ಅವಲಕ್ಕಿ ಕೆಳಗೆ ಚೆಲ್ಬಾರ್ದಾಯ್ತಾ? ಸರಿ ಮಿಕ್ಸಿಗೆ ಹಾಕೋಣ ಇವಾಗ ಅದನ್ನ. ಹೌದು ಅವಲಕ್ಕಿ. ಇದಾಗಿದೆ. ಇವಾಗ ಇದಕ್ಕೆ ಇದೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಕನ್ಸಿಸ್ಟೆನ್ಸಿ ನೋಡಿ ಹಿಂಗಿದೆ, ರೊಟ್ಟಿ ತಟ್ಟಕ್ಕೆ ಬರೋ ಥರ. ಏನಿದೆ ಅದು? ಇದೇನ್ರಿಂದ ಮಾಡಿದ್ದು? ಮುದ್ದೆ ರಾಗಿ ಹಿಟ್ಟು. ಇವಾಗ ನಾನು ರಾಗಿ ರೊಟ್ಟಿ ಮಾಡ್ಕೊಡ್ತೀನಿ ಆಯ್ತಾ? ಮತ್ತೇನ್ ಬೇಕು? ಮುದ್ದೆ ತಿಂತಿ ಹಂಗೆ. ಇವಾಗ ಇಲ್ಲಿ ಕಲಸಿಟ್ಟಿದ್ದೀನಿ. ಇಷ್ಟು ತಗೊಂಡು ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಇವಾಗ ಇದನ್ನ ತಟ್ಟಿದ್ರೆ ರೊಟ್ಟಿ ರೆಡಿ, ಜೋಳದ ರೊಟ್ಟಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ತಟ್ಟೋಣ ಆಯ್ತಾ? ಇಲ್ಲ ನೀನ್ ತಟ್ತೀಯಾ? ತಟ್ಟು, ಕೈಯೆಲ್ಲ ಅಂಟುತ್ತೆ. ಎಣ್ಣೆ ಇದೆ ಬೇಡಮ್ಮ. ಸಾಕು. ಸೊ ಇಲ್ಲಿ ಕರೆಕ್ಟ್ 7 ಆಗಿದೆ. 6 ಇಲ್ಲಿ 6 ಇದೆ, ಅಲ್ಲೊಂದಿದೆ. ಅಷ್ಟು ಎಷ್ಟಿದೆ ಅಮ್ಮ ಇಲ್ಲಿ? ಹಾ ಕೌಂಟ್ ಮಾಡು ಕರೆಕ್ಟ್ ಆಗಿ. 3 4. ನನಗೆ ಈಗನ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಹಂಚು ಕಾಯ್ಲಿ ಅಂತ. ನನ್ನ ಫೇವ್ರೆಟ್ ಹಂಚು ಅಂದರೆ ಇದೇನೆ. ಇಲ್ಲೇ ಒಂದು ಶಾಪಲ್ಲಿ ತೊಗೊಂಬಂದಿದ್ದೆ, ಚೆನ್ನಾಗಿದೆ ಮಾತ್ರ ಇದು. ಎಷ್ಟೊಂದು ಜನ ಕೇಳ್ತಾರೆ, ಬಟ್ ಇದೇನು ಬ್ರ್ಯಾಂಡ್ ನೇಮ್ ಇಲ್ಲ ಏನಿಲ್ಲ. ಇದೇನೋ ಬರ್ದಿದ್ದಾರೆ, ಇದೇನು ಅಂತಲೂ ಗೊತ್ತಿಲ್ಲ. ಹೋಗ್ಬಿಟ್ಟಿದೆ. ಸೂರ್ಯ ಏನೋ ಇದೆ,
ಬಟ್ ತುಂಬ ಚೆನ್ನಾಗಿದೆ ಇದು ಮಾತ್ರ. ಅಮ್ಮು ಸಾಕು, ಜಾಸ್ತಿ ಎಣ್ಣೆ ಹಾಕ್ಬಾರ್ದು. ಜಾಸ್ತಿ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಹೇಳು? ಸರಿ, ಜಾಸ್ತಿ ಎಣ್ಣೆ ತಿಂದ್ರೆ ಏನಾಗುತ್ತೆ? ತಿಂದ್ರೆ ಏನಾಗುತ್ತೆ? ಸರಿ, ಅದ್ ನಿನ್ಗೆ ಕೊಡ್ತೀನಿ ಹಂಗಂದ್ರೆ. ಸರಿ, ಆಮೇಲೆ ಏನಾಗುತ್ತೆ ನಿಂಗೆ? ಕರೆ ಕೆಮ್ಮು ಬರುತ್ತೆ ತಾನೆ? ಇಷ್ಟು ತಟ್ಟಿದ್ದೀನಿ ಕೈಯಿಂದನೇನೆ. ಸಾಕು ಸಾಕು, ಕಿತ್ತೋಗ್ಬಿಡುತ್ತೆ ಈಗ ಮತ್ತೆ. ಸಾಕು, ಒಂದ್ ಸ್ವಲ್ಪನೂ ಹೊಂಟೋದಿಲ್ಲ. ಆ ತರ ಪೇಪರ್ ಯೂಸ್ ಮಾಡಿದ್ರೆ ಅಲ್ಲೆಲ್ಲ ಒಂದೊಂದು ಸ್ವಲ್ಪ ತೂತ್ ಮಾಡಿದ್ದೀನಿ, ಸೊ ಅದು ಕರೆಕ್ಟಾಗಿ ಕುಕ್ ಆಗುತ್ತೆ ಅಂತ. ಸೊ ಫಸ್ಟು ಏನಾಗಿ ಕೊಟ್ಬಿಡ್ತೀನಿ. ಬಿಸಿ ಇದೆ ಆಯ್ತಾ? ಇರು, ಸೊ ಪೀಸಸ್ ಮಾಡಿದ್ದೀನಿ, ತಿನ್ಕೋ ಆಯ್ತಾ? ಅದು ಆರಿದೆ ನೋಡ್ತೀನಿ. ಇಲ್ಲ, ತಿನ್ನು, ಆರಿದೆ. ಸುಡಲ್ಲ ಅಮ್ಮ, ಇಲ್ಲ. ಚಟ್ನಿ ಹೆಂಗ್ ಸುಡ್ತೈತಿ? ಇವು ಚೆನ್ನಾಗಿದ್ಯಾ? ಅದು ಸ್ವಲ್ಪ ಸುಡುತ್ತೆ, ಅದೇನು ಆಗಲ್ಲ ಬಿಡು. ಆರಿಸಿದ್ದೀನಿ, ಪೀಸಸ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ಸರಿ, ತಿನ್ಕೊ. ನಾನು ಅಷ್ಟೊತ್ತಿಗೆ ಬೇಗ ಬೇಗ ಇದಿಷ್ಟು ರೊಟ್ಟಿ ಮಾಡ್ಬಿಡ್ತೀನಿ ಆಯ್ತಾ? ಇವಾಗ ಬಂದ್ರು ಕಿರಣ್. ಟೈಮ್ ನೋಡಿ, ಹತ್ರ 10 ಗಂಟೆ. ಇವತ್ತೇ ಇಷ್ಟು ಲೇಟ್ ಬಂದಿದ್ದು. ಲೇಟಾಗಿ ಹೋಗಿದ್ದೆ ಅದಕ್ಕೆ ಅನ್ಕೊಂಡೆ ಇಷ್ಟು ಲೇಟೇ ಬರ್ತೀಯ ನೀನು ಅಂತ. ಏನಯ್ಯ ಅದು? ಪಪ್ಪಗೆ ಹಾಕ್ತಾರೆ. ಅದೊಂದು ಜಾಕೆಟ್ ತೊಗೊಂಬಂದಿದ್ದಾರೆ. ಹಾಗೆ ಇದು 2 ಪ್ಲಾಂಟ್ಸ್ ಆಫೀಸಲ್ಲಿ ಕೊಟ್ಟಿದ್ದಂತೆ, ಗ್ರೋ ವಿತ್ HP ಅಂತ. ಇವತ್ತಿಗೆ ಅವ್ರ ಕಂಪ್ನಿ 9 ಇಯರ್ಸ್ ಆಗಿದೆ ಅಂತ. ಸೊ ಹಾಗಾಗಿ ಈ ಥರ ಪ್ಲಾಂಟ್ಸ್ ಕೊಟ್ಟಿದ್ದಾರೆ. ರಿಯಲ್ ಪ್ಲಾಂಟ್ಸ್ ಇದೆಯಲ್ಲ, ಕೋಕೋಪೀಟ್. ಎಷ್ಟು ಚೆನ್ನಾಗಿದೆ ಅಲ್ಲ? ಇಂಡೋರ್ ಪ್ಲಾಂಟ್ ತಾನೇ ಇದು. ಸೊ ನೀಟಾಗಿ ಎಲ್ಲಿ ಇಡೋದು ನೋಡ್ಬೇಕು ಇವಾಗ. ಇದಕ್ಕೊಂದು ಪ್ಲೇಸ್. ಏನದು? ಮಳೆ ಬಂದಾಗ ಹಾಕೊಳ್ಳೋದ ಅದು? ಕಾಟನ್ ಅಲ್ಲ ಅದು, ಜಾಕೆಟ್. ಜಾಕೆಟ್ ಚೆನ್ನಾಗಿದೆ ಅಲ್ಲ ಜಾಕೆಟ್? ಮಳೆ ಬಂದಾಗ ಹಾಕೊಳ್ಳೋದು. ಅದು ಮುಟ್ಬಾರ್ದು ಅಮ್ಮು, ಮಣ್ಣಿದೆ ಅದ್ರಲ್ಲಿ. ಬಿಡು. ಏನದು? ಅದಕ್ಕೇನಂತಾರ? ಅದಕ್ಕೆ ಯೋಚನೆ ಮಾಡು, ನಿಂಗೆ ಗೊತ್ತು, ಹೇಳ್ತಾ ಇದ್ದಲ್ಲ. ಕರೆಕ್ಟ್, ಪ್ಲಾಂಟ್. ಗುಡ್ ಗರ್ಲ್. ನಾಚಿಕೆ. ಐಡಿಯಾ ಎಲ್ಲ ಹಾಕೋದು. ಇನ್ನು ಅಷ್ಟು ಬಟ್ಟೆ ಮರ್ಸಿಡ್ಬೇಕು. ಕಿಚನ್ನು ಕ್ಲೀನ್ ಮಾಡಿಲ್ಲ. ರೊಟ್ಟಿ ಮಾಡಿ ಹಂಗೆ ಬಂದು ತಿಂದು ಕೂತ್ಕೊಂಡಿದ್ದೀವಿ. ಕಿರಣ್ಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ಬಿಡ್ತು, ಅದಕ್ಕೆ ತಿನ್ಕೊಂಡ್ಬಿಟ್ಟೆ. ಇದು ನೋಡ್ದೆ ಇದು ಸೋಲ್ಜರ್ ಕಮೆಂಟ್ ಮಾಡಿದ್ರಲ್ಲ? ಹಾ, ನೋಡ್ದೆ. ಪಾಪುಲಿ ಅಂತ ಕರೀತಾರಲ್ಲ. ಪಾಪುಲಿ ಅಂತ ಕರೀತಾರೆ. ಥ್ಯಾಂಕ್ ಯು ಅವ್ರಿಗೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನೋಡಿ. ಇಂಡಿಯನ್ ಆರ್ಮಿ ಅಲ್ಲಿ ನೋಡ್ತಾ ಇದಾರೆ. ಅವ್ರು ಇಂಡಿಯಾ ಮತ್ತೆ ಚೈನಾ ಬಾರ್ಡರ್ ಅಲ್ಲಿ ಇದಾರಂತೆ. ಇವಳನ್ನ ಅಲ್ಲಿ ಕರ್ಕೊಂಡು ಹೋಗಕ್ಕೆಲ್ಲ ಕೇಳ್ತಾ ಇದಾರೆ. ಮೀಟ್ ಮಾಡ್ಬೇಕು, ಅಷ್ಟು ಇಷ್ಟ ನಮ್ಗೆ. ಎಲ್ಲರೂ ನೋಡ್ತಾರೆ ನಿಮ್ ವಿಡಿಯೋಸ್. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಪಾಪುಲಿ ಅಂತ ನೋಡಿ. ಥ್ಯಾಂಕ್ ಯು ಹೇಳಮ್ಮ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ನಾನು ಪಾಪುಲಿ. ಥ್ಯಾಂಕ್ ಯು ಹೇಳು. ಹೇಳು, ನೀನ್ ಹೇಳ್ಬೇಕು. ನಿನ್ಗೆ ಹೇಳ, ನಿನ್ಗೆ ಅವ್ರು ಕರೆಯೋದು. ನಿನ್ಗೆ ಅವರು ಪಾಪುಲಿ ಅಂತಾರ. ನಿನ್ಗೆ ಏನಂತಾರ ಅವರು? ಆಯ್ತಿನ್ನ ಪಾಪುಲಿ. ಸೊ ಎಷ್ಟೊಂದು 2-3 ಕಮೆಂಟ್ ಮಾಡಿದಾರಲ್ಲ, ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಬಿಗ್ ಸಲ್ಯೂಟ್. ಬಿಗ್ ಸಲ್ಯೂಟ್. ನಾನು ಎದಳ್ಬೇಕಾ? ಸರಿ ಹೇಳು.
ಏನು ಹೇಳ್ತೀಯಾ? ಚಪ್ಪಲು ಸೈಡಿಗೆ ಇಡ್ಬೇಕಾ? ಸರಿ ಹೇಳು. ನೀನು ಹೇಳ್ತೀನಿ ಅಂದ್ರೆ ಎಲ್ಲರೂ ಎಬ್ಬರಿಸ್ಬಿಟ್ಟು ಸರಿ ಏನು ಹೇಳು? ಮೆಡಲು. ಹೇಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಕ್ಕೆ ಥ್ಯಾಂಕ್ ಯು? ಬೀರೆ ಅಂದೆ ಅದಕ್ಕೆ ಥ್ಯಾಂಕ್ ಯು ಅಂದೆ. ಥ್ಯಾಂಕ್ ಯು ಅಂದೆ. ಅಂದ್ರೆ ನೀ ಪಪ್ಪುಲಿ ಅಂದೆ ಪಾಪುಲಿ. ಥ್ಯಾಂಕ್ ಯು ಅಂದೆ. ಹೌದಾ? ಹಿಂಗ್ ಮಾಡಿ. ಕಿರಣ್ ಇವತ್ತು ಲೇಟಾಗಿ ಬಂದರು ಪಾಪ. ಲೇಟಾಗಿ ಊಟ ಆಲ್ರೆಡಿ ಮಾಡಿಟ್ಟಿದ್ದೆ, ಮತ್ತೆ ಬಿಸಿ ಮಾಡಿ ಕೊಟ್ಟೆ, ತಿನ್ಕೊಂಡ್ರು. ಅದಾದಮೇಲೆ ಮತ್ತೆ ಅಪ್ಪ ಮಗಳದ್ದು ಆಟ ಇದ್ದಿದ್ದೆ. ಅವ್ರು ಸ್ವಲ್ಪ ಹೆಂಗೆ ಮಲ್ಕೊಂಡ್ರೆ ಸಾಕು ಹೋಗಿ ಹೋಗಿ ಎದ್ದೊಳಿಸೋದು ಮಾತಾಡ್ಸೋದು ಮಾಡ್ತಿರ್ತಾಳೆ. ಯಾರದು ಬಂದಿರೋದ್ರಿಂದ? ತಿಂಡು ದಿಂಡು ಏಯ್ ಗುಬ್ಬಿ ಆಕಿ ಅಪ್ಪ. ನಾನೇನ್ ಮಾಡಿಲ್ಲ. ನಾನೇನ್ ಮಾಡಿಲ್ಲ. ನೀನೇನು ಮಾಡಿಲ್ವಾ? ಮತ್ತೆ ಯಾಕೆ ಪಪ್ಪ ಹಂಗಂದ್ರು? ನಮಗೆ ದಾಚಿ ಮಾಡ್ಸಿಗ. ಊಟ ಚೆನ್ನಾಗಿತ್ತಾಮ? ಇಲ್ಲ ಏನು ಮಮ್ಮಿ ಏನಂತೆ? ಮಮ್ಮಿ ವಿಡಿಯೋ ಮಾಡ್ತಾ ಇದ್ದಾರೆ. ಇದು ಎಷ್ಟು ನೋಡು. ಎಲ್ಲಿ ಕೂತ್ಕೊಂಡೆ ನೋಡಿ. ಹಿಂದಕ್ಕೆ ಈ ಕಡೆಗೆ ಬಾ, ಈ ಕಡೆಗೆ ಬಾ. ಎಲ್ಲಿ ಅಲ್ಲಿ ಮೂಲೆಗೆ ಹಾಕೋಗೆ. ಸೊ ಅಷ್ಟೇ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಒಳ್ಳೆ ವಿಡಿಯೋಸ್ ಮಾಡಬೇಕು ಅಂತ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ ಆಗಲಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.